ವಿಡಿಯೋ ಒಳಗೆ ಹೋಗೋದಕ್ಕಿಂತ ಮುಂಚೆ ರೆಡ್ ಕಲರಲ್ಲಿ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಚಾಕ್ಲೇಟ್ಸ್ ಮಾಡ್ತಾ ಇದ್ದೀನಿ. ಚಾಕ್ಲೇಟ್ ಅಂದರೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ಚಾಕ್ಲೇಟ್ಸ್ ಮಾಡೋದು ತುಂಬ ಸುಲಭ. ಈ ಕಾಂಪೌಂಡ್ಸ್ ರೆಡಿಮೇಡ್ ಸಿಗುತ್ತೆ. ನಾನು ರೆಡಿಮೇಡ್ ಕಾಂಪೌಂಡ್ಸ್ ತೊಗೊಂಡಿದ್ದೀನಿ, ಚಾಕ್ಲೇಟ್ ಕಾಂಪೌಂಡ್ಸು. ಇದು ಮಿಲ್ಕ್ ಕಾಂಪೌಂಡ್ಸ್ ಅಂದರೆ ಇದು ನಾರ್ಮಲಾಗಿ ಕ್ಯಾಡ್ಬರೀಸ್ ಎಲ್ಲ ಬರುತ್ತಲ್ಲ ಆ ಥರ ಚಾಕ್ಲೇಟ್. ಇದು ನಾರ್ಮಲ್ ಚಾಕ್ಲೇಟು. ಈ ಡಾರ್ಕ್ ಕಾಂಪೌಂಡ್ಸ್ ಅಂದರೆ ಫುಲ್ಲು ಡಾರ್ಕ್ ಆಗಿರುತ್ತೆ ಚಾಕ್ಲೇಟು. ಇದು ವೈಟ್ ಕಾಂಪೌಂಡ್ಸ್ ಅಂದರೆ ವೈಟ್ ಮಿಲ್ಕಿ ಬಾರ್ ಎಲ್ಲ ಬರುತ್ತಲ್ಲ ಆ ಥರ ಕಾಂಪೌಂಡ್ಸು. ಇದನ್ನು ಮನೇಲೂ ಮಾಡ್ಕೋಬೋದು ನಾವು. ನಮಗೆ ಕೋಕೋ ಪೌಡರ್ ಪ್ರೈಸ್ಗೇನೆ ನಮಗೆ ಈ ಕಾಂಪೌಂಡ್ ಸಿಗುತ್ತೆ. ಅದರಿಂದ ಇದೇ ತೊಗೊಳೋದು ಬೆಸ್ಟು ಅಂತ ನಾನು ಇದೇ ತೊಗೊಳೋದು ಯಾವಾಗಲೂ. ಮಿಲ್ಕ್ ಕಾಂಪೌಂಡ್ ಇದು 1/2 ಕಿಲೋ ಇದೆ. ಅಂದರೆ ಕ್ಯಾಡ್ಬರೀಸ್ ಚಾಕ್ಲೇಟ್ ಥರನೇ ಸೇಮ್ ಇದು. ನೀವು ನೋಡ್ಬೋದು ಇಲ್ಲಿ 140 ರುಪೀಸ್ ಇದೆ ಪ್ರೈಸು. ಡಾರ್ಕ್ ಕಾಂಪೌಂಡ್ಸು 110 ರುಪೀಸ್ ಇದೆ ಪ್ರೈಸು. ವೈಟ್ ಕಾಂಪೌಂಡ್ಸು 160 ರುಪೀಸ್ ಇದೆ ಪ್ರೈಸು. ನಾವು ತಿಂಗ್ಳಿಗೊಂದ್ಸರಿ ಮಾಡಿ ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಮಕ್ಕಳು ಕೇಳಿದಾಗೆಲ್ಲ ಕೊಡ್ಬೋದು. ಸುಲಭವಾಗಿ ವೆರೈಟೀಸಲ್ಲಿ ನಾವು ಚಾಕ್ಲೇಟ್ಸ್ ಮಾಡ್ಕೋಬೋದು. ನಾನಿವತ್ತು ಬಿಸ್ಕೆಟಲ್ಲಿ ಚಾಕ್ಲೇಟ್ ಮಾಡೋದು ತೋರಿಸ್ತಾ ಇದ್ದೀನಿ, ಮತ್ತು ಡ್ರೈ ಫ್ರೂಟಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ, ಮತ್ತು ಪ್ಲೈನ್ ಚಾಕ್ಲೇಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವತ್ತು 3 ಥರ ಮಾಡೋದು ತೋರಿಸ್ತಾ ಇದ್ದೀನಿ ನಾನು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅಡ್ವಾನ್ಸ್ ಚಾಕ್ಲೇಟ್ಸ್ ಎಲ್ಲ ತೋರಿಸ್ತೀನಿ. ಒಂದು 4 ಮಾರಿ ಬಿಸ್ಕೆಟ್ ತೊಗೊಂಡಿದ್ದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ನಿಮ್ಗೆ ಯಾವ ಡ್ರೈ ಫ್ರೂಟ್ ಬೇಕೋ ಅದನ್ನು ಹಾಕೋಬೋದು. ಮೋಲ್ಡ್ಸ್ ತೊಗೊಂಡಿದ್ದೀನಿ ಇಲ್ಲಿ ನಾನು. ಈ ಸಿಲಿಕಾನ್ ಮೋಲ್ಡ್ ಒಂದು ತೊಗೊಂಡಿದ್ದೀನಿ. ಇದೆಲ್ಲ ನನ್ನ ಹತ್ರ ಮನೇಲಿ ಇದ್ದಿದ್ದೇನೆ, ಮತ್ತು ಯಾವುದು ಹೊಸದು ತೊಗೊಂಡಿಲ್ಲ ನಾನು. ಈ ಬಿಸ್ಕೆಟ್ದು ಮೋಲ್ಡ್ ಇದು, ಮತ್ತು ಇದೊಂದು ಮೋಲ್ಡ್ ಇದೆ ನನ್ನ ಹತ್ರ. ಈ ಮೋಲ್ಡ್ಸ್ ಎಲ್ಲ ನಿಮಗೆ ಚಾಕ್ಲೇಟ್ ಶಾಪಲ್ಲಿ ಈಸಿಯಾಗಿ ಸಿಗುತ್ತೆ. ಈ ಕಾಂಪೌಂಡ್ಸು ಅಷ್ಟೇ ಚಾಕ್ಲೇಟ್ ಶಾಪಲ್ಲಿ ಈಸಿಯಾಗಿ ಸಿಗುತ್ತೆ. ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, ನಾನು ಪೂರ್ತಿ ಕಾಂಪೌಂಡ್ಸ್ ತೊಗೊಂಡಿದ್ದೀನಿ. 4 ಬ್ಲಾಕ್ ಬರುತ್ತೆ ಈ ಥರ. ಇದರಲ್ಲಿ ನಾನಿವಾಗ 2 ಕಾಂಪೌಂಡ್ ತೊಗೊಂಡಿದ್ದೀನಿ. ನೋಡಿ, ಡಾರ್ಕ್ ಚಾಕ್ಲೇಟು 2 ಕಾಂಪೌಂಡ್ ತೊಗೊಂಡಿದ್ದೀನಿ. ಮಿಲ್ಕ್ ಚಾಕ್ಲೇಟ್ ಇದು ಮಿಲ್ಕ್ ಚಾಕ್ಲೇಟ್ ಅಂತ ಯಾಕೆ ಹೇಳ್ತಾರೆ ಅಂದರೆ ಇದರಲ್ಲಿ ಕೋಕೋ ಪೌಡರು ಮಿಲ್ಕ್ ಪೌಡರ್ 2 ಮಿಕ್ಸ್ ಮಾಡಿರ್ತಾರೆ. ಅದರಿಂದ ಇದನ್ನು ಮಿಲ್ಕ್ ಚಾಕ್ಲೇಟ್ ಅಂತ ಅಂತಾರೆ. ಇದರಲ್ಲೂ 2 ಬ್ಲಾಕ್ ತೊಗೊಂಡಿದ್ದೀನಿ ನಾನು. ನೋಡಿ, ನಾನು ಇದೆಲ್ಲ ಚಿಕ್ಕ ಚಿಕ್ಕದಾಗಿ ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನಾನು ಓವನಲ್ಲಿ 30 ಸೆಕೆಂಡ್ ಇಟ್ಕೊಂಡು ಮೆಲ್ಟ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, ನಾನು ಡಬಲ್ ಬಾಯ್ಲರ್ ಮಾಡೋದು ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು, ಅದ್ರ ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಚಾಕ್ಲೇಟ್ ಹಾಕ್ಕೊಂಡು ಇಟ್ಕೋಬೇಕು. ಈ ಥರ ಬೇಕಾದರೂ ನಾವು ಮೆಲ್ಟ್ ಮಾಡ್ಕೋಬೋದು. ಡೈರೆಕ್ಟಾಗಿ ಇಟ್ಟು ಮಾತ್ರ ಚಾಕ್ಲೇಟ್ನ ಮೆಲ್ಟ್ ಮಾಡಬಾರ್ದು, ಚಾಕ್ಲೇಟ್ ಸ್ಪಾಯ್ಲ್ ಆಗಿಬಿಡುತ್ತೆ. ನಾನು ಅದೆರಡು ಚಾಕ್ಲೇಟ್ನ ಓವನಲ್ಲಿ ಮೆಲ್ಟ್ ಮಾಡ್ಕೊಳ್ತೀನಿ. ಇದೊಂದು ತೋರಿಸ್ತಾ ಇದ್ದೀನಿ ಇಲ್ಲಿ. ನೋಡಿ, ಇವಾಗ ಚಾಕ್ಲೇಟ್ ಎಲ್ಲ ಮೆಲ್ಟ್ ಆಗಿದೆ. ಈ ಥರ ಮೆಲ್ಟ್ ಆದಮೇಲೆ ಚೆನ್ನಾಗಿ ಫಾಸ್ಟಾಗಿ ತಿರುಗಿಸ್ಕೋಬೇಕು. ಇವಾಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ನೋಡಿ, ನಾನೆಲ್ಲ ಮೆಲ್ಟ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಇವಾಗ 3 ಮೆಲ್ಟ್ ಆಗಿದೆ. ಸ್ವಲ್ಪ ಸ್ಪೀಡಾಗಿ ತಿರುಗಿಸ್ಕೊಂಡ್ರೆ ಅದು ಇನ್ನೊಂದು ಸ್ವಲ್ಪ ಲಿಕ್ವಿಡ್ ಥರ ಆಗುತ್ತೆ. ಇವಾಗ ನಾನು ಪ್ಲೈನ್ ಚಾಕ್ಲೇಟ್ ಮಾಡೋದು ತೋರಿಸ್ತೀನಿ. ಫಸ್ಟ್ಗೆ ನೋಡಿ, ಮೋಲ್ಡ್ ತೊಗೊಂಡಿದ್ದೀನಿ ಫಸ್ಟು. ನಿಮಗೆ ಇದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಮೋಲ್ಡ್ ಸಿಗುತ್ತೆ. ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ನೋಡಿ ತಗೊಳ್ಳಿ. ಇವಾಗ ಡಾರ್ಕ್ ಚಾಕ್ಲೇಟ್ ಹಾಕೊಳ್ತಾ ಇದ್ದೀನಿ. ಇವಾಗ ವೈಟ್ ಚಾಕ್ಲೇಟ್ ಹಾಕೊಳ್ತಿದ್ದೀನಿ. ಇವಾಗ ಇದನ್ನೊಂದ್ಸರಿ ಟ್ಯಾಪ್ ಮಾಡ್ಕೊಳ್ಳೋಣ. ಹೀಗೆ ಏರ್ ಬಬಲ್ಸ್ ಏನಾದರೂ ಇದ್ರೆ ಆಚೆ ಬರುತ್ತೆ. ಈ ಥರ ಎಕ್ಸಸ್ ಇರೋದನ್ನ ಒಂದು ಟಿಶ್ಯೂ ಪೇಪರಲ್ಲಿ ಈ ಥರ ಒರೆಸ್ಕೊಂಬಿಡಿ ಎಲ್ಲ. ಇದನ್ನು ಫ್ರಿಜ್ನಲ್ಲಿ ಒಂದು 10 ನಿಮಿಷ ಇಟ್ಟರೆ ಸಾಕಾಗುತ್ತೆ. ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ನಾನು ಇವಾಗ ಬಿಸ್ಕೆಟ್ ಚಾಕ್ಲೇಟ್ ಮಾಡ್ತಾ ಇದ್ದೀನಿ. ಈ ಚಾಕ್ಲೇಟ್ ತುಂಬ ರುಚಿಯಾಗಿರುತ್ತೆ. ಬಿಸ್ಕೆಟ್ ಚಾಕ್ಲೇಟು ಒಂದು ಸ್ಪೂನಷ್ಟು ಕೆಳಗಡೆ ಹಾಕೋಬೇಕು. ಡಾರ್ಕ್ ಚಾಕ್ಲೇಟ್ ಒಂದು ಹಾಕ್ಕೊಳ್ತೀನಿ. 1 ಅಥವಾ 2 ಸ್ಪೂನಷ್ಟು ಕೆಳಗೆ ಹಾಕ್ಕೊಳ್ಳಿ. ಇದ್ರ ಮೇಲೆ ಬಿಸ್ಕೆಟ್ ಇಟ್ಕೊಳ್ಳೋಣ ಒಂದೊಂದು. ಮತ್ತು ಇದ್ರ ಮೇಲೆ ಚಾಕ್ಲೇಟ್ ಹಾಕಬೇಕು. ನಾನು ಅದಕ್ಕೆ ಡಾರ್ಕ್ ಚಾಕ್ಲೇಟ್ ಹಾಕ್ಕೊಂಡಿದ್ದೆ, ಈ ಚಾಕ್ಲೇಟೇ ಹಾಕ್ಕೊಂಬಿಟ್ಟೆ. ಈ ಸ್ಪೂನಲ್ಲೇ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನೊಂದ್ಸರಿ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ. ಇದನ್ನೊಂದ್ಸರಿ ಈ ಥರ ಟ್ಯಾಪ್ ಮಾಡಿಕೊಂಡು ಫ್ರಿಜ್ನಲ್ಲಿ ಇಟ್ಕೊಳ್ತೀನಿ ಇದನ್ನು. ಇವಾಗ ನಾನು ನಟ್ಸಲ್ಲಿ ಚಾಕ್ಲೇಟ್ ಮಾಡೋದು ತೋರಿಸ್ತೀನಿ. ಫಸ್ಟ್ಗೆ ಸ್ವಲ್ಪ ಚಾಕ್ಲೇಟ್ನ ಹಾಕ್ಕೊಂಡ್ಬಿಡೋಣ ಮೋಲ್ಡ್ಗೆ.
ನೋಡಿ ಇದಕ್ಕೆ ನಾನು ಬಾದಾಮ್ ಇಟ್ಕೊಳ್ತಾ ಇದ್ದೀನಿ. ಇವಾಗ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಚಾಕ್ಲೇಟ್ ಹಾಕೊಳ್ತೀನಿ. ಚಾಕ್ಲೇಟ್ನ ಮೆಲ್ಟ್ ಮಾಡಿದ್ಮೇಲೆ ಜಾಸ್ತಿ ಹೊತ್ತು ಇಡೋಕ್ಕಾಗಲ್ಲ, ಗಟ್ಟಿ ಆಗಿಬಿಡುತ್ತೆ. ನಾವು ಸ್ವಲ್ಪ ಫಾಸ್ಟಾಗಿ ಮಾಡ್ಕೋಬೇಕು. ಇದನ್ನು ಒಂದ್ಸರಿ ಟ್ಯಾಪ್ ಮಾಡ್ಕೊಳ್ಳೋಣ. ಇವಾಗ ನಾನು ಡಾರ್ಕ್ ಚಾಕ್ಲೇಟ್ ಹಾಕೊತಾ ಇದ್ದೀನಿ. ಇದನ್ನು ಸೇಮು, ಇದ್ರಲ್ಲಿ ನಾನು ಅದ್ರಲ್ಲಿ ಬಾದಾಮಿ ಇಟ್ಟಿದ್ದೀನಿ. ಇವಾಗ ಗೋಡಂಬಿ ಇಟ್ಕೊಳ್ತೀನಿ. ಈ ಥರ ನಿಮ್ಗೆ ಯಾವ ಡ್ರೈ ಫ್ರೂಟ್ ಬೇಕೋ ಅದನ್ನು ಇಟ್ಕೋಬೋದು ನೀವು. ವಾಲ್ನಟ್ ಆ ಥರ ಯಾವ್ದು ಬೇಕಾದರೂ ಇಟ್ಕೋಬೋದು. ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಚಾಕ್ಲೇಟ್ ಹಾಕೊಳ್ಳೋಣ. ಇದನ್ನೊಂದ್ಸರಿ ಟ್ಯಾಪ್ ಮಾಡ್ಕೊಳ್ಳೋಣ. ಇವಾಗ ನಾನು ಇವಾಗ ವೈಟ್ ಚಾಕ್ಲೇಟ್ ಹಾಕೊಳ್ತೀನಿ. ಇದನ್ನು ಅಷ್ಟೇ ಸ್ವಲ್ಪ ಹಾಕೊಳ್ಳೋಣ ಬೇಸ್ಗೆ. ಇವಾಗ ಇದ್ರ ಮೇಲೆ ನಾನು ದ್ರಾಕ್ಷಿ ಹಾಕೊಳ್ತಾ ಇದ್ದೀನಿ. ಮತ್ತೆ ಇದ್ರ ಮೇಲೆ ಒಂದೊಂದು ಕೋಟ್ ಹಾಕೊಳ್ಳೋಣ. ಒಂದ್ಸರಿ ಟ್ಯಾಪ್ ಮಾಡಿಕೊಂಡು ಫ್ರಿಜ್ನಲ್ಲಿ ಇಟ್ಕೊಳ್ತೀನಿ. ನಾನು ಈ ವೈಟ್ ಚಾಕ್ಲೇಟ್ಗೆ ಅರ್ಧ ಅಷ್ಟೇ ಹಾಕೊಂಡಿದ್ದೀನಿ. ಇದ್ರ ಮೇಲೆ ನಾನು ಮತ್ತೆ ಡಾರ್ಕ್ ಚಾಕ್ಲೇಟ್ ಹಾಕೊಳ್ತೀನಿ. ಆವಾಗ ಡಬಲ್ ಶೇಡ್ ಚಾಕ್ಲೇಟ್ ಆಗುತ್ತೆ. ಇವಾಗ ಇದನ್ನೊಂದು 5 ನಿಮಿಷ ಫ್ರಿಜ್ನಲ್ಲಿ ಇಟ್ಕೊಂಡು ಬರ್ತೀನಿ. ಟಿಶ್ಯೂ ಪೇಪರಿಂದ ಒಂದು ಸ್ವಲ್ಪ ಇದೆಲ್ಲ ಸೈಡಲ್ಲಿ ಬಂದಿರೋದನ್ನೆಲ್ಲ ಒಂದು ಸ್ವಲ್ಪ ಒರೆಸ್ಕೊಂಡು ಬಿಡೋಣ. ನೀವು ಇನ್ನೊಂದು ಥರನೂ ಚಾಕ್ಲೇಟ್ ಮಾಡ್ಕೋಬೋದು. ನೋಡಿ ಇವಾಗ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ತೋರಿಸಿದ್ದೀನಿ. ಇವಾಗ ಈ ಚಾಕ್ಲೇಟ್ನೆಲ್ಲ ಒಂದಕ್ಕೆ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ನೋಡಿ ಈ ಮಿಕ್ಕಿರೋ ಚಾಕ್ಲೇಟ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಬಿಡೋಣ ನಾವು. ಇದಕ್ಕೆ ಡ್ರೈ ಫ್ರೂಟ್ಸ್ನ ಈ ಥರ ತುರಿದಿಟ್ಕೊಳ್ಳಿ, ಇದನ್ನು ಹಾಕ್ಕೊಳ್ಳಿ. ನೀವು ಈಸಿಯಾಗಿ ಈ ಥರನೂ ಮಾಡ್ಕೋಬೋದು. ನಾನಿಲ್ಲಿ ಪಿಸ್ತಾ, ಬಾದಾಮ್ ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈ ಚಾಕ್ಲೇಟ್ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದು ಮೋಲ್ಡ್ಗೆ ಹಾಕ್ಕೊಳ್ಳೋಣ. ನೋಡಿ ನಾನೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಒಂದ್ಸರಿ ಟ್ಯಾಪ್ ಮಾಡ್ಕೊಳ್ಳೋಣ. ಈ ಥರ 5 ನಿಮಿಷ ಫ್ರಿಜ್ನಲ್ಲಿ ಇಟ್ಕೊಂಡು ಬಂದಿದ್ದೀನಿ. ನೋಡಿ ಇದನ್ನ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ನಾನು ಈ ವೈಟ್ ಕಲರ್ ಮೇಲೆ ಈ ಡಾರ್ಕ್ ಚಾಕ್ಲೇಟ್ ಹಾಕ್ತಾ ಇದ್ದೀನಿ. ನೋಡಿ ನಾನು ಇವಾಗೆಲ್ಲ ಹಾಕ್ಕೊಂಡಿದ್ದೀನಿ. ಒಂದ್ಸರಿ ಟ್ಯಾಪ್ ಮಾಡಿಕೊಂಡು ಇದನ್ನ ಇನ್ನೊಂದು 10 ನಿಮಿಷ ಇಟ್ಕೊಳ್ತೀನಿ. ನೋಡಿ ನಾನು ಫ್ರಿಜ್ನಲ್ಲೆಲ್ಲ 10 ನಿಮಿಷ ಬಿಟ್ಟು ತಗೊಂಡಿದ್ದೀನಿ. ನೋಡಿ ಇದು ನಟ್ಸ್ ಹಾಕಿ ಮಾಡಿದ್ದು ಚಾಕ್ಲೇಟು, ಇದು ಬಿಸ್ಕೆಟ್ ಚಾಕ್ಲೇಟು, ಇದು ಫುಲ್ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿ ಮಾಡಿದ್ವಲ್ಲ ಅದು. ನಾನು ಬೇಸಿಕ್ಸ್ ಚಾಕ್ಲೇಟ್ಸ್ ಎಲ್ಲ ತೋರಿಸಿದ್ದೀನಿ ಇವತ್ತು. ಇವಾಗ ಒಂದೊಂದೇ ಡಿಮೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಈ ಡ್ರೈ ಫ್ರೂಟ್ ತೊಗೊಳ್ತೀನಿ. ಲೈಟಾಗಿ ಹಿಂಗೆ ಮಾಡಿಕೊಂಡ್ರೆ ಅದೇ ಬಂದ್ಬಿಡುತ್ತೆ ಎಲ್ಲ. ನೋಡಿ ಇವಾಗ ಬಿಸ್ಕೆಟ್ಟು, ನೋಡಿ ಬಿಸ್ಕೆಟ್ ಚಾಕ್ಲೇಟು ಡಬಲ್ ಶೇಡ್ ಹಾಕ್ಕೊಂಡ್ವಲ್ಲ ಆ ಚಾಕ್ಲೇಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಥರ ಚಾಕ್ಲೇಟ್ ಮಾಡಿದ್ದೀನಿ ಅಂತ. ನೋಡಿ ಇದು ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿದ್ದು, ಇದು ಪ್ಲೈನ್ ಚಾಕ್ಲೇಟು, ಬಿಸ್ಕೆಟ್ ಚಾಕ್ಲೇಟು, ಇದು ನಟ್ಸ್ ಹಾಕಿ ಮಾಡಿದ್ದು, ಇದು ನಟ್ಸ್ ಹಾಕಿ ಮಾಡಿದ್ದು, ಇದರಲ್ಲೂ ನಟ್ಸ್ ಹಾಕಿದ್ದೀನಿ, ಮತ್ತು ಈ ಡಬಲ್ ಶೇಡ್ ಮಾಡಿದ್ದೀನಿ. ಇವಾಗ ಈ ಥರ ಪೇಪರ್ಸ್ ಎಲ್ಲ, ರ್ಯಾಪಿಂಗ್ ಪೇಪರ್ಸ್ ಎಲ್ಲ ನಿಮಗೆ ಈ ಚಾಕ್ಲೇಟ್ ಶಾಪಲ್ಲೇ ಸಿಗುತ್ತೆ. ಈ ಥರ ಪೇಪರ್ಸ್ ತೊಗೊಂಡು ಈ ಥರ ಎಲ್ಲ ಸಿಗುತ್ತೆ. ನಿಮ್ಗೆ ಯಾವ ಥರ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಥರ ರ್ಯಾಪ್ ಮಾಡ್ಕೋಬೋದು. ಯಾರಿಗಾದ್ರೂ ಕೊಡೋದಿದ್ರೆ ಗಿಫ್ಟ್ ಮಾಡ್ಬೋದು, ಯಾರ್ದಾದ್ರೂ ಬರ್ತಡೇಗೆ. ನಾನು ಇನ್ನೊಂದು ಮಾಡೋದು ತೋರಿಸ್ತೀನಿ. ಫಸ್ಟ್ಗೆ ಈ ಪೇಪರ್ ಇಟ್ಕೋಬೇಕು, ಇಟ್ಕೊಂಡು ಕ್ಲೋಸ್ ಮಾಡ್ಕೋಬೇಕು. ಇದ್ರ ಮೇಲೆ ಇದು ಫಾಯಿಲ್ ಪೇಪರ್. ಇದು ಫಾಯಿಲ್ ಪೇಪರ್ ನೀವು ಇಟ್ಟು ಹೇಗೆ ಕ್ಲೋಸ್ ಮಾಡಿದ್ರು ಅದು ಹಾಗೆ ಕ್ಲೋಸ್ ಆಗುತ್ತೆ. ಆ ಶೇಪ್ ಹೇಗಿದೆ ಅದೇ ಥರನೇ ಬರುತ್ತೆ. ನೋಡಿ ನಾನು ಇವಾಗ ಇದ್ರಲ್ಲಿ ಮಾಡೋದು ತೋರಿಸ್ತೀನಿ. ಇದು ಕ್ಯಾಡ್ಬರೀಸ್ ಪೇಪರ್. ಇದು ಕ್ಯಾಡ್ಬರೀಸ್ದು ಪರ್ಪಲ್ ಕಲರ್ ಇರುತ್ತೆ, ಇದು ಗೋಲ್ಡ್ ಕಲರ್ ಇದೆ. ಪರ್ಪಲ್ ಕಲರ್ ಇತ್ತು, ನನ್ನ ಹತ್ರ ಖಾಲಿ ಆಗಿದೆ. ಇವಾಗ ಚಾಕ್ಲೇಟ್ ಇದ್ರೊಳಗಡೆ ಇಟ್ಕೊಂಡು, ಇದು ಫೋಲ್ಡೇಬಲ್ ಸ್ಟಿಕ್ಸ್. ಇದು ಈ ಥರ ರ್ಯಾಪ್ ಮಾಡಿ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ತೋರಿಸ್ತೀನಿ. ಈ ಥರ ಟೈಟಾಗಿ ಇಟ್ಕೊಂಡು ಈ ಸ್ಟಿಕ್ನ ಒಂದು ಸುತ್ತಬೋದು, ಇಲ್ಲಾಂದರೆ ನೀವು ಒಂದ್ಸರಿ ಈ ಥರ ತಿರುಗಿಸ್ಬಿಟ್ರು ಆಯಿತು, ಟೈಟಾಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ತುಂಬ ಈಸಿಯಾಗಿ ಬೇಸಿಕ್ ಚಾಕ್ಲೇಟ್ಸ್ ಹೇಗೆ ಮಾಡ್ಕೋಬೋದು ಅಂತ. ಈ ಬೇಸಿಕ್ ಚಾಕ್ಲೇಟ್ ಕಲ್ತ್ಕೊಂಡ್ರೆ ನಾವು ಮನೇಲಿ ಆರಾಮಾಗಿ ಮಾಡ್ಕೊಡ್ಬೋದು. ಆ ಕಾಂಪೌಂಡ್ಸು ಅಷ್ಟೇ ಈಸಿಯಾಗಿ ಸಿಗುತ್ತೆ.
ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಕಾಮೆಂಟ್ಸ್ ಮಾಡಿ, ನನಗೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಈಸಿ ಮತ್ತು ಹೊಸ ರೆಸಿಪಿಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹೊಸ ರೆಸಿಪೀಸ್ ಮಾಡಿದ್ರೆ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.